ನಮಗೆ ಗುರುಪಾದಲಿಂಗ ಮಹಾಸ್ವಾಮಿಗಳಂತವರು ನಾವು ಬದುಕಿದಂತ ಸಂದರ್ಭದಲ್ಲಿ ಅವರು ಗುರುಗಳಾಗಿ ನಮಗೆ ಮಾರ್ಗದರ್ಶನವನ್ನ ನೀಡ್ತಾ ಇರುವಂತದ್ದು. ಅವರು ಇದ್ದಂತ ಸಂದರ್ಭದಲ್ಲಿ ನಾವು ಏನು ಹುಟ್ಟಿದೇವಲ್ಲ ಅದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ ನಾವು ಭಾವಿಸಬೇಕಾಗುತ್ತೆ. ಆ ರೀತಿಯಾದಂತಹ ಪೂಜೆಗಳನ್ನ ಇವತ್ತು ನಮಗೆ ಆದರೆ ಭಕ್ತರೇ ಈ ಮಠದ ಆಸ್ತಿ ಅಂತ ಅನ್ನೋದನ್ನ ಮಾತನ್ನ ಹೇಳಿರುವಂತಹ ಪೂಜ್ಯರು ಇವತ್ತು ನಿಜಕ್ಕೂ ನಮ್ಮ ಬಬಲಾಪುರದಲ್ಲಿ ಇರುವಂತಹ ಮಠವನ್ನ ನೋಡಿದ್ರೆ, ನಮ್ಮ ಭವಾನಿ ನಗರ ಚಂದ್ರನಗರದಲ್ಲಿರುವಂತಹ ಈ ಮಠವನ್ನ ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಅಪೋರ್ ನೇತೃತ್ವದಲ್ಲಿ ಇವತ್ತು ಬಹಳ ಅದ್ದೂರಿಯಾಗಿ ಬಹಳ ಒಳ್ಳೆ ರೀತಿಯಿಂದ ಇವತ್ತು ನಮ್ಮ ಮಠ ಅಭಿವೃದ್ಧಿಯನ್ನ ಆಗಿರುವಂತದ್ದು. ಈ ಸಂದರ್ಭದಲ್ಲಿ ಅಪೋರ್ ಆಶೀರ್ವಾದದಿಂದ ಇಂದಿನ ಮನೆಯಲ್ಲಿ ಮಳೆ ಬಿಡಬೇಕಾದಂತ ಸಂದರ್ಭದಲ್ಲಿ ನಮ್ಮ ಕಡೆ ಮಳೆ ಪ್ರಾರಂಭ ಆಗಿದೆ. ಅಂದರೆ ಅಪೋರ್ ಶಕ್ತಿ ಎಷ್ಟಿದೆ ಅಂತ ನಾವು ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ನನಗೆ ಬಂದ ತಕ್ಷಣ ಕೂಡ ನಾನು ಅಪೋರಿಗೆ ಕೇಳಿದೆ, ಅಪೋರೆ ಮಳೆನೇ ಬರ್ತಾ ಇಲ್ಲ ಅಂತ ಹೇಳಿ. ನೀವೇನು ಕಾಳಜಿ ಮಾಡಬೇಡ್ರಿ, ನಾನು ಅನುಸಾರ ಬುದ್ಧಿಗೆ ಈ ಮಳೆಗಾಗಿ ಅಂತ ಮಾತನ್ನ ಹೇಳಿ ಇವತ್ತು ಅಪೋರು ಮಳೆ ಖಂಡಿತ ಬರುತ್ತೆ ಅಂತ ಮಾತನ್ನ ಇವತ್ತು ನಮ್ಮ ನಗರದ ಹನುಮಾನ ದೇವಸ್ಥಾನದಿಂದ ಚನ್ನವೀರೇಶ್ವರ ಮಠದವರೆಗೆ ಭವ್ಯ ಮೆರವಣಿಗೆ ಇದೆ. ಅದೇ ರೀತಿಯಾಗಿ ಮಠದಲ್ಲಿ ಹೋದ ಮೇಲೆ ಅನೇಕ ಮಠಾಧೀಶರ ನೇತೃತ್ವದಲ್ಲಿ ಲೋಕಲ್ ಏರಿಯಾದ ಅನೇಕ ಮಹಾನ್ ನಾಯಕರ ಜೊತೆಗೂಡಿ ಒಂದು ಧಾರ್ಮಿಕ ಸಭೆ ನೆರವೇರಿಸಲಾಗಿದೆ. ಆ ಧಾರ್ಮಿಕ ಸಭೆಯನ್ನು ಉದ್ದೇಶಿಸಿ ಅನೇಕ ಶ್ರೀಗಳು, ನಮ್ಮ ಶ್ರೀಗಳು ಕೂಡ ಆಶೀರ್ವಾದ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭವಾನಿನಗರ್, ಶಿವಾಜಿನಗರ್, ನಂದಿ ಕಾಲನಿ, ರಾಮನಗರ್ ಎಲ್ಲ ಬಡಾವಣೆ ಅವರಿವರನ್ನದ ಎಲ್ಲ ಬಡಾವಣೆ ಜನರು ಕೂಡ ಆಗಮಿಸಿದ್ದಾರೆ. ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದೇವೆ. ಗುರುಪಾದಲಿಂಗ ಮಹಾಸ್ವಾಮಿಗಳು ಆಗಮಿಸಿ 18ನೇ ಅನುಷ್ಠಾನ 48ನೇ ದಿನದ ಅನುಷ್ಠಾನ ಮುಕ್ತಾಯಗೊಳಿಸಿಕೊಂಡು ಮಠಕ್ಕೆ ಆಗಮಿಸಲಿದ್ದಾರೆ. ಆಗಮಿಸಿ ನಮ್ಮ ಬಡಾವಣೆಯ ಭವಾನಿ ನಗರ್, ಮುನಿಮ್ ಸಂಘ್, ನಂದಿ ಕಾಲನಿ, ಶಿವಾಜಿನಗರ್ ಸುತ್ತಮುತ್ತಲಿನ ಬಡಾವಣೆ ಎಲ್ಲ ಜನರು ಇಲ್ಲಿ ಭಾಗವಹಿಸಿದ್ದಾರೆ. ದಯಮಾಡಿ ಇವತ್ತಿನ ದಿವಸ ಜನರ ಕಲ್ಯಾಣಕ್ಕಾಗಿ ಅವರು 48 ದಿವಸ ಅನುಷ್ಠಾನವನ್ನು ಮಾಡಿದ್ದಾರೆ. ಆ ಜನರ ಕಲ್ಯಾಣವನ್ನು ಮಳೆ ಬೆಳೆ ಜನರ ಕಲ್ಯಾಣಕ್ಕಾಗಿ ಮಾಡೋದಕ್ಕಾಗಿ ನಾವು ಋಣಿಯಾಗಿರ್ತೇವೆ. ಹಲೋ, ಮತ್ತೆ ರೀ, ನನ್ನ ಹೆಸರು ಚಂದ್ರಶೇಖರ್ ಪಾಟೀಲ್, ಭವನನಗರದಿಂದ ಮಾತಾಡೋದು. ಇಲ್ಲಿ 48 ಕಂಪ್ಯೂಟರ್ महिಳೆಯ
ಕಾಯ ಜಗದೀಶ ಬರಿದಾದ ಬಾಳು ಬೆಳಗಿಸೋ ತಂದೆ ಸರಿಯಾದ ದಾರಿ ತೋರಿಸೋ ಗುರುವೇ ಚನ್ನವೀರೇಶ ಕಾಯ ಜಗದೀಶ ಗುರುವೇ ಚನ್ನವೀರೇಶ ಕಾಯ ಜಗದೀಶ ಬರಿದಾದ ಬಾಳು ಬೆಳಗಿಸೋ ತಂದೆ ಸರಿಯಾದ ದಾರಿ ತೋರಿಸೋ ಹರನೇ ಚನ್ನವೀರ ಗುರುವೇ ಚನ್ನವೀರ ಹರನೇ ಚನ್ನವೀರ ಗುರುವೇ ಚನ್ನವೀರ ನಿನ್ನನೆ ನಂಬಿದೆ ಈ ಬಡ ಜೀವ ಹಂಬಲಿಸಿದೆ ನಿನ್ನ ಕಾಣಲು ದೇವ ನಿನ್ನನ್ನು ನಂಬಿದೆ ಈ ಬಡ ಜೀವ ಹಂಬಲಿಸಿದೆ ನಿನ್ನ ಕಾಣಲು ದೇವ ಮೋಹಮಯಿಂದ ತುಂಬಿದೆ ಈಗ ಮೋಹಮಯಿಂದ ತುಂಬಿದೆ ಈಗ ಅಂಬಿಗನಾಗೋ ಮಹದೇವ ದೇವ ಅಂಬಿಗನಾಗೋ ಮಹದೇವ ಗುರುವೇ ಚನ್ನವೀರೇಶ ಕಾಯ ಜಗದೀಶ ಗುರುವೇ ಚನ್ನವೀರೇಶ ಕಾಯ ಜಗದೀಶ ಬರಿದಾದ ಬಾಳು ಬೆಳಗಿಸೋ ತಂದೆ ಸರಿಯಾದ ದಾರಿ ತೋರಿಸೋ ಮರಣವನ್ನು ಬಯಸದೆ ಸೇವೆನ ಪೂಜಲು ಕರ್ಮಲಯ್ಯ ಪ್ರಸಾದನವು ಕಷ್ಟಗಳೆನ್ನವ ದುಡಿಮನೆಗಾಗಿ ಕೃಷಿಯನ್ಯವಗಳ ಮನೆಗೆ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಶ್ರೀಮಠದ ಸಂಪರ್ಕದಲ್ಲಿರುವಂತಹ ರೇಗೂರಿನ ಆರಕ್ಷಕ ಅಧಿಕಾರಿಗಳು ಶ್ರೀಮತಿ ವಾತ್ಸಲ್ಯ ಬಿರಾದರ ಮೇಡಮ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಇಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಪೂಜ್ಯರು ಹಾಗೂ ಅತಿಥಿಗಳು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿದ್ದಾರೆ. ತಾವೆಲ್ಲರೂ ಚಪ್ಪಾಳೆಯನ್ನು ತಟ್ಟಿ ಅದಕ್ಕೆ ಕೈ ಜೋಡಿಸಬೇಕು. ಮೌನ ಯೋಗಿಯಾಗಿ ನೇಗಿಲ ಯೋಗಿಯಾಗಿ ರೈತ ವಿಜ್ಞಾನಿಗಳಾಗಿ ಕರ್ನಾಟಕ ಸರ್ಕಾರದ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವರು ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಗುರುಪಾದಲಿಂಗ ಮಹಾಸ್ವಾಮಿ ಯೋಗಿಗಳಿಗೆ ಶ್ರೀಮಠದ ಸಂಪರ್ಕರು ಭಕ್ತಿಪೂರ್ವಕ ಗೌರವವನ್ನ ಅರ್ಪಣೆ ಮಾಡ್ತಿದ್ದಾರೆ. ನಾವೆಲ್ಲರೂ ಚಪ್ಪಾಳೆಯನ್ನು ಗಟ್ಟಿಯಾಗಿ ನಡೆಸಬೇಕು.
ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಿರ್ತಕ್ಕಂಥ ಶ್ರೀಮತಿ ಗಂಗಮ್ಮ ಬಸವರಾಜ್ ಮುನ್ನೋಳಿ, ಮಹಾನಗರ ಪಾಲಿಕೆ ಸದಸ್ಯರು, ಶರಣಬಸಪ್ಪ ಪಾಟೀಲ್ ಅರ್ಶಿಗಿ ಮತ್ತು ಉದ್ದಿಮೆದಾರರು ಕಲಬುರಗಿ ಅವರು ಕೂಡ ಪೂಜೆಯಿಂದ ಆಶೀರ್ವಾದವನ್ನು ಸ್ವೀಕಾರ ಮಾಡಿಕೊಳ್ಬೇಕಾಗಿ ಅಧ್ಯಕ್ಷರು ಬೀಜ